ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡೋಣ ಬನ್ನಿ ಸೂಪರ್ ಕಾಮಿಡಿ ಸೀನ್ಸ್. ನೀವು ಇಲ್ಲಿವರೆಗೂ ಎಂದು ನೋಡಿರಬಾರ್ದು, ಮುಂದೆ ಇಂಥ ಕಾಮಿಡಿ ಸೀನ್ ಗಳನ್ನ ಎಲ್ಲೂ ನೋಡಬಾರ್ದು ಅಂತ ಇಂಟ್ರೆಸ್ಟಿಂಗ್ ಅಂಡ್ ಇಂಪ್ರೆಸಿಂಗ್ ತಲೆಗಳನ್ನ ನೋಡೋಣ ಬನ್ನಿ. ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ನಿಮ್ ಮೆಚ್ಚುಗೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ತಿಳಿಸಿ. ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ನೀವು ಇಲ್ಲಿವರೆಗೂ ಎಂತೆಂತ ಗನ್ಕಾರ್ಯನ ನೋಡಿರ್ತೀರಾ ಅಲ್ವಾ, ಆದ್ರೆ ಇದನ್ನ ನೋಡಿದ್ಮೇಲೆ ಅಯ್ಯಪ್ಪ ಇದೇನಣ್ಣ ಅನ್ಸುತ್ತೆ. ಈ ಕೆಲ್ಸದಿಂದ ಇರೋ ಕಲಾಕಾರ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ನಿ. ಗೋಡೆಗೂ ತಗ್ಲಾಕಿರೋ ಫ್ಯಾನ್ಗೂ ಅದೆಂತ ಸಂಬಂಧ ಅಂತೀರಾ ಸ್ವಾಮಿ? ಫ್ಯಾನ್ ಹಾಕೋನೆ ಓಕೆ, ಗೋಡೆನೂ ಕಟ್ಸೋನೆ ಅದು ಓಕೆ, ಫ್ಯಾನ್ ಚೂರು ಅಲ್ಲಾಡ್ದಂಗೆ ಗೋಡೆಗೆ ಸೇರ್ಸಾಕ್ಬಿಡೋದ? ಇಲ್ಲಪ್ಪ, ಅತಿ ಬುದ್ಧಿವಂತ ಕಲಾಕೌಶಲ್ಯನ ನೋಡೋಣ ಬನ್ನಿ. ಹವ್ವಾ, ಅಚ್ಚುಕಟ್ಟಾಗಿರೋ ಒಂದು ವ್ಯೂ, ತಗುದ್ರೆ ತಂಪಾದ ಗಾಳಿ, ಸಖತ್ತಾಗೆ ಇದೆ ಅಲ್ವಾ ಕಿಟಕಿ. ಬರೋಬ್ಬರಿ ಚೆನ್ನಾಗೆ ಗಾಳಿ ಬರೋ ಕಿಟಕಿನ ಡಿಸೈನ್ ಮಾಡಿಸ್ಕೊಂಡವ್ರೆ. ಅದೇ ರೀತಿ ಅಚ್ಚುಕಟ್ಟಾಗಿ ಅಂದವಾಗಿ ಕಾಣೋ ಗಾಜನೆ ಹಾಕ್ಸವ್ರೆ. ಅಬ್ಬಬ್ಬಾ, ಎಲ್ಲ ಸೆಟ್ಟು ಅಂದ್ಕೊಂಡ್ಮೇಲೆ ಈ ಬಿಗಿ ಮಾಡೋ ವ್ಯಕ್ತಿಯಿಂದ 3 ಕಾಸು ಗರಾಜ್ ಆದಂಗ ಆಯ್ತು. ಇನ್ನ ತೆಗಿಯಕ್ಕೂ ಆಗ್ದಂಗೆ ಹಾಕಕ್ಕೂ ಆಗ್ದಂಗೆ ಇನ್ ಮಾಡಕ್ಕೆ ಏನ್ ಉಳಿದಿದೆ, ಸುಮ್ನೆ ನೋಡ್ಕೊಂಡ್ ಕೂರೋದಷ್ಟೇ. ಸಾಧಾರಣವಾಗಿ ಎಲೆಕ್ಟ್ರಿಷಿಯನ್ಸ್ಗಳು, ಪೇಂಟ್ರುಗಳು ಅವ್ರು ಯೂಸ್ ಮಾಡೋ ಸಾಮಾನುಗಳು ಇಟ್ಕೊಳಕ್ಕೆ ಅಂತ ಎಕ್ಸ್ಟ್ರಾ ಪಾಕೆಟ್ಗಳನ್ನ ಅಥವಾ ಪಕ್ಕದಲ್ಲಿ ಹೆಲ್ಪರ್ಸ್ ನ ಇಟ್ಕೊಂಡಿರ್ತಾರೆ. ಆದ್ರೆ ಈ ಪ್ಲಂಬರ್ ಅಂಕಲ್ ಮಾತ್ರ ಸಾಮಾನ್ದವನೇ ಅಲ್ಲ ನೋಡಿ. ನಾನಂತೂ ಹೇಳಲ್ಲಪ್ಪ, ಏನ್ ಮಾಡ್ದ ಅಂತ ನೀವೇ ನೋಡಿ. ಚಿಂದಿ ಚಿತ್ರಾನ್ನ ಅಲ್ವಾ, ಯಾರೂನು ಯೋಚನೆ ಮಾಡ್ದೋ ರೇಂಜ್ಗೆ ಅಣ್ಣ ಕೆಲಸ ಮಾಡ್ತಾವನೆ. ಶಬಾಷ್ ಅನ್ನಿ ಅಣ್ಣಂಗೆ. ನೀವೆಲ್ರೂ ಇಲ್ಲಿವರೆಗೂ ಗೋಡೆಗೆ ಪ್ಲಾಸ್ಟಿಂಗ್ ಮಾಡೋದು ನೋಡೇ ಇರ್ತೀರಾ, ಅದು ಸಾಮಾನ್ಯನೇ ಅಲ್ವಾ. ಆದ್ರೆ ಇಲ್ಲೊಬ್ಬ ದೊಡ್ಡ ವ್ಯಕ್ತಿ ನೋಡ್ ಬನ್ನಿ ಏನ್ ಮಾಡ್ತಾವನೆ ಅಂತ. ಏಕಾಏಕಿ ಬಂದು ಬಸ್ಗೆ ಪ್ಲಾಸ್ಟಿಂಗ್ ಮಾಡಿದ್ದೇ ಮಾಡಿದ್ದು. ಇವ್ರು ತಿಗ್ಲು ಪಾಕ್ಲು ಪೀಕ್ಲಾಟೋಕೆ ಏನ್ ಅನ್ಬೇಕೋ ಗೊತ್ತಾಗ್ತಿಲ್ಲ ಸ್ವಾಮಿ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ವಲ್ಪ. ಇದು ರಾಡ್, ಇದು ಡಬಲ್ ರಾಡ್. ದೊಡ್ಡ ವ್ಯಕ್ತಿ ದೊಡ್ಡ ಮನ್ಸ್ ಮಾಡಿ ಒಂದೇ ಜಾಗದಲ್ಲಿ ಸೇರಿದ್ರೆ ಇಂತ ದೊಡ್ಡ ಕೆಲ್ಸಗಳೇ ಆಗ್ತಾವೆ ನೋಡಿ. ಇನ್ನ ಈ ಪಟ್ಟೆ ಮೇಲೆ ಟ್ರೈನ್ ಏನಾದ್ರೂ ಹೋದ್ರೆ ಟ್ರೈನ್ ಹೋಗ್ದಂಗಿರಲ್ಲ, ಹಾವು ಹೋದಂಗಿರುತ್ತೆ. ರೈಲ್ ಪಟ್ಟೆ ಅಲ್ಲ ಇದು ಸ್ವಾಮಿ, ಹಾವಿನ ಪಟ್ಟೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಾತಿಗೆ ಬೆಲೆ ಬಂದಿದೆ ಈ ಮಹಾನ್ ವ್ಯಕ್ತಿಗಳು ನೋಡಿ. ಇಲ್ಲಿ ಈ 3 ಜನ ವ್ಯಕ್ತಿಗಳು ಕಂಗಡ ಕಟ್ಕೊಂಡು ಏನ್ ಒಗ್ಗಟ್ಟಾಗಿ ಕೆಲಸ ಮಾಡ್ತಾವ್ರೆ ಅಂತ ನೋಡ್ ಬನ್ನಿ. ಅಗ್ದು ಆಚೆ ಹಾಕ್ಬೇಕು ಓಕೆ, ಆದ್ರೆ ಅಗ್ದು ಸಮಾಧಿನೇ ಕಟ್ತಾವ್ರೆ ಇಲ್ಲಿ. 3 ನಿಮಿಷದಲ್ಲಿ ಆಗೋ ಕೆಲ್ಸನ 3 ಜನ ಸೇರ್ಕೊಂಡು 30 ನಿಮಿಷ ಆದ್ರೂ ಬಿಡ್ದಂಗೆ ಮಾಡ್ತಾವ್ರಲ್ಲ ಸ್ವಾಮಿ. ಇವ್ರ ದಡ್ತನಕ್ಕೆ ಏನ್ ಹೆಸರಿಟ್ರು ಸಾಕಾಗಲ್ಲ ಅನ್ಸುತ್ತೆ. ಕಂಫರ್ಟ್ ಜೀವನದಲ್ಲಿ ಯಾವ್ದೇನೇ ಆಗ್ಲಿ ಕಂಫರ್ಟ್ ಮುಖ್ಯ ನೋಡಿ. ಕೂತ್ಕೊಳ್ಳಕ್ಕೆ ಚೇರ್ ಮಾತ್ರ ಅಲ್ಲ, ಕೈ ಇಟ್ಕೊಳಕ್ಕೆ ಮತ್ತೆ ಹೊರಕೊಳ್ಳಕ್ಕೆ ಸಪೋರ್ಟ್ ಬೇಡವಾ? ಅದು ಇದ್ರೆ ಮಾತ್ರ ಅಲ್ವಾ ಫುಲ್ಲು ಕಂಫರ್ಟ್. ಈ ಕಂಫರ್ಟ್ ಬಾಬು ಕಂಫರ್ಟ್ಗೋಸ್ಕರ ಮಾಡ್ಕೊಂಡಿರೋದೇ ಈ ಕಂಫರ್ಟ್. ಕಷ್ಟಪಟ್ಟು ತೆವಳ್ದಂಗೆ ಜಾರ್ದಂಗೆ ಅಚ್ಚುಕಟ್ಟಾಗಿ ಸುಲಭವಾಗಿ ಹತ್ತೋಕಿರೋದೇ ಮೆಟ್ಲು. ಆದ್ರೆ ಇದನ್ ನೋಡ್ರಿ, ಬೂಡೆ ಹೊಡೆದು ಪಕ್ಷಿ ಆಚೆ ಬರೋ ಅಂತ ಐಡಿಯಾ ಇದು. ಅಯ್ಯೋ ತಂದೆ, ಮೆಟ್ಲು ಕಟ್ಟಪ್ಪ ಅಂದ್ರೆ ನೆಟ್ಟುಗಿರೋ ಬೆಟಾನೆ ಕಟ್ಬಿಟ್ಟವನಲ್ಲ. ಅದು ಎಂತ ಕಂಫರ್ಟ್ ಸಿಗುತ್ತೋ ಹತ್ಬೇಕಾದ್ರೆ ನಾನಂತೂ ಕಾಣೆ. ಕೊನೆಯದಾಗಿ ಆ ಮೇಸ್ತ್ರಿ ಮನೇಲಿರೋರ್ನ ಮಾತ್ರ ಈ ಕಟ್ಟಕ್ಕೆ ಸಿಗಿಸ್ಬಿಟ್ಟು ಹೋದ ನೋಡಿ. ಸಾಮಾನ್ಯವಾಗಿ ಫ್ರೂಟ್ಸ್ ಅಂದ್ರೆ ಎಲ್ರಿಗೂ ಇಷ್ಟಾನೆ, ಯಾಕಂದ್ರೆ ಹೆಲ್ತ್ ಪ್ಲಸ್ ಟೇಸ್ಟ್ ಎರಡೂ ಇರುತ್ತೆ. ಏನ್ ಗೊತ್ತಾ, ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ, ಪ್ಲೇಟ್ ತುಂಬಾ ಫ್ರೂಟ್ಸ್ ತುಂಬಿಕೊಟ್ರು, ಅಚ್ಚುಕಟ್ಟಾಗೆ ತಿಂದ್ವಿ. ಕೈ ತೊಳ್ಕೋಬೇಕು ಅಂತ ಆಚೆ ಬಂದ್ ನೋಡಿದ್ರೆ ಇಲ್ಲಿ ನೋಡಿ ಹಿಂಗೆ. ಇದೇನೋ ವಿಚಿತ್ರವಾಗಿದೆ ಅಂದ್ರೆ ಈ ಬಾತ್ರೂಮ್ ಇಂಪ್ಯಾಕ್ಟ್ ಆ ಹಣ್ಣಲ್ಲಿ ಎಷ್ಟಿರುತ್ತೋ ಏನೋ. ಇದನ್ನ ನೋಡಿದ್ರೆ ಮಾತ್ರ ಹೊಟ್ಟೆ ಒಳಗೆ ಗುಡು ಅನ್ನೋದು ಗ್ಯಾರಂಟಿ. ಹಾಯಾಗಿ 3ನೇ ಫ್ಲೋರ್ ಅಲ್ಲಿ ಮನೆ ಕೊಂಡ್ಕೊಂಡು 3 ರಾತ್ರಿ ಕಳೆದ ಮೇಲೆ 4ನೇ ದಿನ ಆ ಕನ್ಸ್ಟ್ರಕ್ಷನ್ ಫೋಟೋ ಆಚೆ ಬಿದ್ದು ಅದೇನಾದ್ರೂ ಹಿಂಗೆ ಸೊಟ್ಟುಗಿದ್ದು ಇದೇನಾದ್ರೂ ಈ ವಿಷಯ ನಿಮಗ್ ಗೊತ್ತಾಗ್ಬಿಟ್ರೆ ಅಯ್ಯ ಗೋವಿಂದ, ಇನ್ನ ನಿದ್ದೆ ಇರ್ಲಿ. ಯೋಚನೆ ಮಾಡಿ ಕೊನೆಗೆ ಕೂದಲು ಉಳಿಯುತ್ತೋ ಇಲ್ವೋ. ಲೈಫ್ ಅಲ್ಲಿ ಒಂದು ಮೆಟ್ಲು ಹತ್ಬೇಕಂದ್ರೆ ಅಕ್ಕ ಪಕ್ಕದಲ್ಲಿ ಅಲ್ಪ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ ನೋಡ್ರಿ. ಅದು ಮಾತ್ ಸಪೋರ್ಟ್ ಆಗ್ಬೋದು ಅಥವಾ ನೋಟ್ ಸಪೋರ್ಟ್ ಆಗ್ಬೋದು. ಆದ್ರೆ ಇಂತ ಹಿಂದೆಯಿಂದ ಮಾಡೋ ಸಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ತಲೆ ತಿರುಗಿ ಬುಡೆ ಹೊಡೆದ ಆಚೆ ಬರೋದಂತೂ ಸುಳ್ಳಲ್ಲ ನೋಡಿ. ಹಿಂಗೂನು ಸಪೋರ್ಟ್ ಕೊಡ್ಬೋದಾ? ಇದು ನೋಡ್ತಿದ್ದಂಗೆ ಅಲ್ಲೆಲ್ಲ ಏನ್ ಹಾಕಂತ ಏನ್ ಐಡಿಯಾನಪ್ಪ ಅನ್ಸುತ್ತೆ. ಪೈಪ್ ಹೊಡೆದೋದ್ರೆ ಬೇರೆ ಪೀಸ್ ತಗೊಂಡ್ ಜಾಯಿಂಟ್ ಹಾಕ್ಬೇಕಲ್ವಾ, ಅದನ್ ಬಿಟ್ಟು ಇರೋದನ್ ಹೊಡ್ಕೋತಾರ. ಸರಿ, ಇವಾಗ ಏನಾದ್ರು ವಾಟರ್ ಸ್ಪೀಡ್ ಜಾಸ್ತಿ ಆಗ್ಬಿಟ್ರೆ ಇನ್ನೇನಂತೆ ಮತ್ತೊಂದು ಮಗದೊಂದು ಅಂತ ತೂತಿಕ್ಕದೆ ಅಷ್ಟೇ. ಇಲ್ಲಿ ಈ ವ್ಯಕ್ತಿ ಮಾಡಿದ ಘನಕಾರ್ಯ ಸಾಮಾನ್ಯದಲ್ಲ. ನೋಡ್ತಿದ್ದಂಗೆ ಅಯ್ಯೋ ನಿನ್ ತಲೆಗೆ ನಂದು ಅಂತೀರ ನೋಡಿ. ಏನ್ ಮಾಡ್ದ ಅಂತ ಅಚ್ಚುಕಟ್ಟಾಗಿ ಪೀಸ್ ನ ಪೂರ್ತಿಯಾಗಿ ಕಟ್ ಮಾಡೋನೆ. ನೀಟಾಗಿ ಸೆಟ್ ಮಾಡೋಣ ಅಂತ ನೋಡಿದ್ರೆ ನಮ್ಮ ತಲೆ ಎಂತದ್ದು ಅಂತ ಆಚೆ ಬಿದ್ದೈತೆ. ಕನ್ಫ್ಯೂಸ್ ಆಗಿ ರಿವರ್ಸ್ ಅಲ್ಲೇ ಕುಯ್ದಾಕ್ಬಿಟ್ಟವನೆ. ಬಂಗಾರದಂತ ಟೈಲ್ಸ್ ಪೀಸ್ ನ ಹಾಳು ಮಾಡ್ದಲ್ಲೋ ಪಾಪಿ. ಓನರ್ ಏನಾದ್ರು ಇದನ್ನ ನೋಡಿದ್ರೆ ಐತೆ ಇವನ್ಗೆ ಭಜನೆ.
ಇಲ್ಲಿ ನೋಡಿರೋದು ನೀವು ಮಾಮೂಲಿ ಮನೆನೇ ಅಲ್ಲ, ಪತಾಂಜಲಿ ಮನೆ ಅನ್ನಿ. ಯಾಕೆ ಹಿಂಗ್ ಅಂತಿದ್ದೀನಿ ಅಂತ ನಿಮ್ಗೆ ಸಾಮಾನ್ಯವಾಗಿ ಗೊತ್ತೇ ಆಗಿರುತ್ತೆ. ಎಲ್ರು ಮನೆನ ಹೇಗ್ ಕಟ್ತಾರೆ, ಐರನ್ ಇಂದ ಕಟ್ತಾರೆ. ಆದ್ರೆ ಇಲ್ಲಿ ನೋಡಿ, ಈ ಬುರುಡೆ ಇಲ್ದಿದ್ ವ್ಯಕ್ತಿ ಬಿದ್ರ ಮೇಲೆ ಬಿದ್ರಾಕಿ ಜೋಡಿಸ್ಮಕ್ಕೆ ಜೋಡಿಸ್ತಾನೆ ಅವನೇ. ಎಲ್ಲೂ ಕಮ್ಮಿ ಆಗ್ದಂಗೆ ಟೋಟಲ್ ಆಗಿ ಕಟ್ಟಿಗೆಗಳಲ್ಲೇ ಕತೆ ಮುಗಿಸ್ತಾವನೆ. ಇದನ್ನ ನೋಡ್ತಿದ್ರೆ ಇದು ಎಂತ ಹುಚ್ಚಾಟನಪ್ಪ ಅನ್ಸುತ್ತೆ ಅಲ್ವಾ? ನಮ್ಮವ್ರಂದ್ರೆ ಏನ್ ಮಾಮೂಲಿನ ಮತ್ತೆ ನೀವ್ ಇಲ್ಲಿವರೆಗೂ ಮೀನುಗಳ್ನ ಚರಂಡಿಯಲ್ಲೋ, ಕಾಲುವೆ ಅಲ್ಲೋ, ಕೆರೆ ಅಲ್ಲೋ, ಸಮುದ್ರದಲ್ಲೋ ಅಥವಾ ನಮ್ಮ ಪಕ್ಕದ ತೊಟ್ಟಿಯಲ್ಲಿ ನೋಡಿರ್ತೀರಾ ಅಲ್ವಾ? ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ತಲೆಗಡೋ ಹಂಗೆ ಇದೆಂತ ವಿಚಿತ್ರನಪ್ಪ ಅನ್ಸುತ್ತೆ. ಬಾತ್ರೂಮ್ನೆ ಮೀನ್ಗಳ ಮನೆಯಾಗಿ ಬದಲಾಯಿಸ್ಬಿಟ್ಟವನೆ. ಇನ್ಯಾಕ್ ತಡ ಮತ್ತೆ ಖಾರ ರುಬ್ಬದೆ ಬಾಗ್ಲು ತೆಗ್ದು ಒಂದೆರಡು ಮೀನ್ಗಳ್ನ ಎತ್ತಾಕೊಂಡು ಹೋಯ್ತಾ ಇರೋದೆ. ನಮ್ಮ ಮನೆ ದೇವರ ಅಣ್ಣೆ ಎತ್ತಾಕೊಂಡು ಹೋಯ್ತಾ ಇರೋದೆ. ಇಲ್ಲಿ ಈ ಕೆಲ್ಸಗಾರರು ಮಾಡ್ತಿರೋ ಕೆಲಸ ನೋಡಿದ್ರೆ ಒಂದೇ ಅನ್ಸೋದು, ಅದ್ ಏನಂದ್ರೆ ವಾರೇ ವಾ ಕ್ಯಾ ಸೀನ್ ಹೇ ಅಂತ. ಈ ತರ ಅನ್ನೋ ಹಾಗೆ ಏನ್ ಮಾಡಿದ್ರು ಅಂತ ನೀವೇ ನೋಡ್ರಿ. ಇಂಜಿನ್ ಸ್ಟಾರ್ಟ್ ಮಾಡಕ್ಕೆ ಏಕಾಏಕಿ ಬೈಕ್ ಮಾಡ್ಕೊಂಡು ಹೆಂಗ್ ರುಬ್ತಾವ್ರ ನೋಡ್ರಿ. ಹೆಂಗೋ ಹಂಗೆ ಮೋಟ್ರು ಸ್ಟಾರ್ಟ್ ಆಯ್ತಲ್ಲ ಆತಾಗೆ ಅಷ್ಟ್ ಸಾಕು. ಫ್ಲೋರ್ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಇವ್ರ ಏನ್ ಪಾಟ್ ಬೀಳ್ತಾವ್ರ ನೋಡ್ರಿ. ಬೋಲೆ ಕಷ್ಟ ಬೀಳ್ತಾವ್ರೆ. ಬುರ್ಡೆ ಬೊಂಬಾಟಾಗಿ ಯೂಸ್ ಮಾಡಿ ಈಗ ಈ ಟೆಕ್ನಿಕ್ ನ ಶುರು ಹಚ್ಕೊಂಡ. ಆದ್ರೆ ರೆಗ್ಯುಲರ್ ಪ್ರೋಸೆಸ್ ನ ಫಾಲೋ ಮಾಡಿದ್ರೆ ಆಗ್ತಿತ್ತಲ್ಲ. ಯಾ ಮಾರಿ ಏನಾದ್ರೂ ನೆಲದ ಪಾಲಾದ್ರೆ ಇರೋದು ಹೊಗೆನೆ, ಇಲ್ದಿರೋದು ಹೊಗೆನೆ. ಇದಂತೂ ಅಬ್ರ ಮತ್ತೆ ಸುಮ್ನೆ ಕುತ್ಕೊಂಡು ಅವನಳ್ಳನ ಅವನೇ ತೋಡ್ಕೊಂಡಂತೆ ಅನ್ನೋ ಮಾತ್ ನೆನಪಾಗುತ್ತೆ ನೋಡ್ರಿ. ಆದ್ರೆ ಇಲ್ಲಿ ಅವನ್ ಗುಂಡಿ ಜೊತೆ ಅಕ್ಕಪಕ್ಕದವ್ರ ಗುಂಡಿನೂ ಒಟ್ಟಿಗೆ ತೆಗಿತಾವನೆ. ಇದು ಕಾಮಿಡಿ ಅಂದ್ರೆ. ಹೇಳೋದೊಂದು ಮಾಡೋದು ಇನ್ನೊಂದು. ಫೈನಲ್ ಆಗಿ ಅಲ್ಲಾಗಿದೆ ಇನ್ನೊಂದು. ಕಿಟಕಿನೂ ಬೇಕು, ಬಾಲ್ಕನಿನೂ ಬೇಕು. ಆದ್ರೆ ಒಂದೇ ಸೈಡು ಜಾಗ ಇರೋದು. ಇನ್ನ ನಮ್ ಮೇಧಾವಿ ಮೇಸ್ತ್ರಿ ಅವನ್ ತಲೆಯೆಲ್ಲ ಉಪಯೋಗಿಸಿ ಈಗ ಹಿಂಗ್ ಬಾರಿ ಸ್ಟಂಟ್ ಮಾಡ್ದ. ಇದು ನೋಡ್ದಾಗೆಲ್ಲ ನೆನ್ಪಾಗೋದು ಒಂದೇ, ಬುದ್ಧಿ ಬರ್ಡಾಗೈತೆ ಅಂತ. ಇವಳಿ ಇಂಥವೇ ಮೆದುಲ್ಗೆ ಕೈ ಹಾಕಿ ಆಚೆ ತೆಗಿಯೋದಂದ್ರೆ ಏನಣ್ಣ ಇದು? ಚೀಚಿ ಚಿಚಿ ಚಿ ಚೇ ಎಂತ ಸಾವು ಮಾರಾಯ. ಅಯ್ಯೋ ದೇವ್ರೆ, ನೀನೇ ಕರ್ಕೋತೀಯೋ ಅಥವಾ ನಾನೇ ಬಂದ್ಬಿಡ್ಲೋ? ಎಂತೆಂತ ಶೇರಿಂಗ್ ನೋಡಿದೀವಿ. ಇದ್ಯಾವ್ದ್ರಿ ಬಾತ್ರೂಮ್ ಶೇರಿಂಗು? ಯಪ್ಪ ತಡ್ಕೊಳಕ್ ಆಗ್ತಿಲ್ಲಪ್ಪ. ಇದುವರೆಗೂ ಯಾರಿಗೂ ತಲೆಗೂ ತೋಚದ ಇವನ್ ತಲೆಗೆ ಬಂದಿರೋ ಬ್ರ್ಯಾಂಡ್ ನ್ಯೂ ಐಡಿಯಾ, ಹ್ಯಾಂಗಿಂಗ್ ಕಮೋರ್ಡು. ಓಟೋಡ್ಗೆ ಉಯ್ಯಾಲೆಗೆ ಕಟ್ಟಾಕೋನಿ ಎಂತೆಂತ ಐಡಿಯಾನಪ್ಪ. ಯಾರ್ಯಾರ ಮನೆ ಯಾರ್ಯಾರ ಕೊಳ್ಳೆ ಹೊಡ್ಕೊಂಡು ಹೋಗೋರೋ ಏನೋ. ಈ ಓನರ್ ಮಾತ್ರ ಮಾಮೂಲ್ದವನೇ ಅಲ್ಲ ನೋಡಿ. ಎಲ್ಲಿರೋ ಸ್ಟ್ರೀಟ್ ಲೈಟ್ ನ ಅಲ್ಲೇ ಇರಿಸಿ ಮನೆನೇ ಎತ್ಬಿಟ್ಟವನೆ. ನನ್ಗೂ ಲಾಸ್ ಇಲ್ಲ, ನಿನ್ಗೂ ಲಾಸ್ ಇಲ್ಲ, ಇಬ್ರಿಗೂ ಸಮ ಹಿಂಗ ಅನ್ನಂಗೆ ಕಟ್ಟಾಕ್ಬಿಟ್ಟ. ಯಾವ್ದೇ ಗುದ್ದಾಟ ಹೊಡೆದಾಟ ಬಡದಾಟ ಇಲ್ದಂಗೆ ಕೇಲ್ ಕಥಮ್ ನಾಟಕ್ ಬಂದ್. ಇಲ್ಲಿ ನೋಡಿ, ಈ ವ್ಯಕ್ತಿ ಬುದ್ಧಿ ಕಮ್ಮಿ ಆಗಿ ಸಿಂಪಲ್ ಆಗಿ ಎತ್ಕೊಂಡು ಹೋಗೋದನ್ನ ಕಷ್ಟ ಪಟ್ಕೊಂಡು ಎತ್ಕೊಂಡು ಹೋಗ್ತಾ ಅವನೇ. ಅದನ್ನ ನೋಡಿದ ವ್ಯಕ್ತಿ ಅಪ್ಪ ತಂದೆ ಇದನ್ನ ಕೆಳಗಿಟ್ಟು ಅದ್ರೊಳಗೊಂದಿಟ್ಟು ಇದ್ರ ಮೇಲೆ ಇನ್ನೊಂದಿಟ್ಟು. ಆದ್ರೆ ಅದನ್ನ ನೋಡಿದ ವ್ಯಕ್ತಿ ಅಪ್ಪ ತಂದೆ ಇದನ್ನ ಕೆಳಗಿಟ್ಟು ಅದ್ರೊಳಗು ಇನ್ನೊಂದಿಟ್ಟು ಇದನ್ನ ಅದ್ರ ಮೇಲೆ ಇಡು ಅಂದ್ರೆ ಎಷ್ಟೇ ದೆಬ್ಬೆ ಕಟ್ಟಿದ್ರು ನಾಯಿ ಬಾಲ ಡೊಂಕೆ ಅನ್ನೋಂಗೆ ಮತ್ತೇನ್ ಮಾಡ್ದ ನೀವೇ ನೋಡ್ರಿ. ನಮಗ್ ಗೊತ್ತು ರೋಡ್ ಮೇಲೆ ಎಷ್ಟೋ ತರ ಲೈನ್ಸ್ ಇರುತ್ತೆ. ಕಂಟಿನ್ಯೂಸ್ ಲೈನ್ಸ್, ಬ್ರೋಕನ್ ಲೈನ್ಸ್, ವೈಟು, ಯೆಲ್ಲೋ ಅನ್ನಂಗೆ ಎಷ್ಟೋ ತರ ಲೈನ್ಸ್ ಇರುತ್ತೆ ಅಲ್ವಾ? ಆದ್ರೆ ಎಷ್ಟೇ ಇದ್ರು ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಸ್ಟ್ರೈಟ್ ಆಗೇ ಇರುತ್ತೆ. ಆದ್ರೆ ಇಲ್ಲಿ ನೋಡ್ರಿ, ಇದು ರೋಡ್ ಲೈನ್ ಇದ್ದಂಗಿಲ್ಲ, ಚಿಕ್ಕ ಹುಡುಗರು ಡ್ರಾಯಿಂಗ್ ಬುಕ್ ಅಲ್ಲಿ ಇದ್ದಂಗ ಐತೆ. ಈ ರೋಡ್ ಲೈನ್ ಹಾಕ್ಬೇಕಾದ್ರೆ ಬರೆಯೋನ್ಗೆ ಹಾಕೋನ್ಗೆ ಜಗಳ ಆಗೈತೆ ಅನ್ಸುತ್ತೆ. ಫ್ರಸ್ಟ್ರೇಷನ್ ಅಲ್ಲಿ ಸಿಕ್ಬಾಕ್ತಂಗ್ ಈಚಾಕ್ಬಿಟ್ಟವನೆ. ಇಲ್ಲಿ ಇವರಿಬ್ರು ಸ್ನೇಹಿತರು ಅಂತ ಯಾವ ರೇಂಜ್ ಪ್ರೂವ್ ಮಾಡ್ತಾವ್ರ ನೋಡ್ರಿ. ಚೆಕ್ಕೆ ಹಾಕದ್ರಸಕ್ಕೆ ಸಪೋರ್ಟ್ ಇಲ್ಲ, ಅದಕ್ಕೆ ಅಂತ ಬೊಲೆ ಕಷ್ಟ ಪಡ್ತಾವನೆ. ಅದಕ್ಕೆ ಅಂತ ಈ ಅಣ್ಣ ಅವನ್ ದೇಹನೇ ದಾನ ಮಾಡ್ಬಿಟ್ಟ. ವಾಹ್, ಚರಿತ್ರೆ ಅಲ್ಲಿ ಉಳ್ದೋಗ್ತೀಯ ಅಣ್ಣ ನೀನು. ಆದ್ರೆ ಇದೆಲ್ಲ ಪಕ್ಕಕ್ಕಿಡ್ರಿ, ಯಾವ್ದೇನೇ ಆಗ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೆಳಗಿರೋನ್ ಪರಿಸ್ಥಿತಿ ಅದು ಹೋಗತಿ. ಸಮಾಧಾನದಿಂದ ಅಚ್ಚುಕಟ್ಟಾಗಿಡ್ದಂಗೆ ಕೈಗೆ ಸಿಗ್ದಂಗೆ ಎಸ್ದ ಈ ಬಾಕ್ಸ್ ಹೋಗಿ ಆ ಬಾಕ್ಸ್ ಹೋಗಿ ಹ್ಯಾಂಡ್ಲು ಟೋಟಲ್ ಆಗಿ ರಚ್ಚೆ ಆಗೋಯ್ತು. ಇನ್ನ ನಮ್ಮವನು ಅದ್ರಿಂದ ಓಡ್ತಾ ಬಿದ್ದವನೆ. ಇಲ್ಲಿ ನಮ್ಮ ಮಾಸ್ತರು ಡ್ಯಾನ್ಸ್ ನ ನೋಡಿದ್ರೆ ಯಾರೇ ಆಗ್ಲಿ ಫಿದಾ ಆಗ್ಲೇಬೇಕು. ಬೆಂಕಿ ಲತಾಗಿಂತ ಬೆಂಕಿ ಸ್ಟೆಪ್ಸ್ ಹಾಕೊಂಡು ಶಬಾಷ್ ಅನ್ನೋ ಹಂಗೆ ಕುಣ್ದಾಕ್ತಾವ್ರೆ. ಕೊನೆಯದಾಗಿ ಫ್ರೆಂಡ್ಸ್, ಕೊನೆವರೆಗೂ ನೋಡಿದೀರಾ ಅಂದ್ರೆ ಬಹುಶಃ ಸ್ವಲ್ಪ ಆದ್ರೂ ಇಷ್ಟ ಆಗೇ ಇರುತ್ತೆ ಅನ್ಕೋತೀನಿ. ಎಲ್ರು ತಪ್ಪದಂಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆಗೆ. ಸಬ್ಸ್ಕ್ರೈಬ್ ಮಾಡುವಾಗ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಮುಂದಿನ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.